KIDB ಇಂದ ಅಕ್ವೈರ್ ಮಾಡ್ಕೊಂಡು ಕೂತಿದೆ, ಏನೂ ಬಳಕೆ ಮಾಡ್ತಾ ಇಲ್ಲ. ಅದಿವತ್ತು ಅಕ್ಷರಶಃ ಬಂಜರು ಭೂಮಿ, ಬರಡು ಭೂಮಿ ಸರ್ಕಾರ ಮಾಡಿರುವಂತದ್ದು. ಅಲ್ಲಿ ರೈತರು ಏನೋ ಬೆಳೀತಾ ಇದ್ರು, ಇವತ್ತು ಮಧ್ಯದಲ್ಲಿ ರಸ್ತೆ ಮಾಡಿ ಚರಂಡಿ ಮಾಡಿ ಬಿಟ್ಬಿಟ್ಟಿದ್ದಾರೆ, ಯಾವನು ಬರ್ತಾ ಇಲ್ಲ. ಇಲ್ಲಿ ಯಾಕೆ ಬರ್ತಾ ಇದಾರೆ ಇವರು? ದುಡ್ಡು ಮಾಡೋದಿಕ್ಕೆ. ಪ್ರತಿ MLA ಮಿನಿಸ್ಟರ್ಗೂ ಇಲ್ಲಿ ಲೇಔಟ್ ಡೆವಲಪ್ ಮಾಡಿದ್ರೆ ದುಡ್ಡು ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ. ಮುಂದೆ ತಂದ್ರಪ್ಪ, ಊಟ ಬಂತು, ಏನ್ ಮಾಡ್ಸಿದೀರಾ ದೇವರಾಜ್? ಏನ್ ಬಾತು? ಟೊಮೆಟೊ ಬಾತು. ಅವತ್ತಿಗೆ ಟೊಮೆಟೊ ಬಾತ್ ಅಂತ ಹೇಳಿ ಬಿಸಿಬೇಳೆ ಬಾತ್ ಮಾಡ್ಬಿಟ್ಟಿದ್ರು. ಇರ್ಲಿ, ಹಾಗಾಗಿ ಬೇಗ ಮುಗಿಸೋಣ. ಇನ್ಯಾರಾದ್ರೂ ಮಾತಾಡೋಗಿದ್ರೆ ಸಮಿತಿಯಿಂದ ಅವ್ರು ಮಾತಾಡ್ಲಿ. ಇವತ್ತು ಬಹಳಷ್ಟು ವಿಚಾರಗಳನ್ನ ನಾನು ಮಾತಾಡಿದ್ದೀನಿ. ಆದ್ರೆ ಕಳೆದ 2 ವರ್ಷ 2 ತಿಂಗಳಿನಿಂದ ಅಂದೇನಹಳ್ಳಿಯಲ್ಲಿ ರೈತರು ಧರಣಿ ಕೂತಿದ್ದಾರೆ. ಮುತ್ತಾನಲ್ಲೂರಲ್ಲೂ ಬಹಳ ಜನ ವಿದ್ಯಾವಂತರಿದ್ದಾರೆ. ಮುತ್ತಾನಲ್ಲೂರು ಅಂದೇನಹಳ್ಳಿಲೂ ಸಾಕಷ್ಟು ಸರ್ಕಾರಿ ನೌಕರರಿಲ್ವಾ? ಆದ್ರೆ ಬಹಳ ಜನ ನನಗೆ ಕಾಣಿಸಲ್ಲ. ಅವರು ಕಾಣಿಸ್ತಾರಾ? ಊರಿಗೆ ಉಪಕಾರಿಗಳಲ್ಲ ಅವರು, ಸ್ವಾರ್ಥಿಗಳು ಬಹಳ ಜನ ಇದ್ದಾರೆ ಈ ಊರುಗಳಲ್ಲಿ. ನಿಮ್ಮೂರು ಮುತ್ತಾನಲ್ಲೂರು ಸಹ ಮೊದ್ಲಿಂದನು ಕಿಲಾಡಿಗಳ ಊರಪ್ಪ ಅಂತ ಹೆಸರು, ಹೌದಾ ಇಲ್ವಾ? ಯಾಕಂದ್ರೆ ನಮ್ ದೊಡ್ಡಮ್ಮನ ಊರಿದು. ಈ ಊರಿನಲ್ಲಿ ಪ್ರತಿ ವರ್ಷ ಕರಗ ನಡೆಯುತ್ತೆ. ನಮ್ಮ ಆನೇಕಲ್ ತಾಲೂಕಿನ 2ನೇ ಅತಿ ದೊಡ್ಡ ಕರಗ ಈ ಊರಲ್ಲಿ ನಡೆಯುತ್ತೆ. ಎಲ್ಲ ಬುದ್ಧಿವಂತರೆ. ಏನ್ ಉಪಯೋಗ? ನಾವು ಸ್ವಲ್ಪ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ಧರ್ಮಕ್ಕಾಗಿ ಬಡ್ದಾಡ್ಬೇಕು. ನನಗೆ ನಿಜಕ್ಕೂ ಹೆಣ್ಣು ಮಕ್ಕಳು ಯಾರೆಲ್ಲ ಅಲ್ಲಿ ಹೋಗಿ ಹೋರಾಟಕ್ಕೆ ಹೋಗಿದ್ರು ಅವ್ರೆಲ್ಲರೂ ಒಂದ್ಸಲ ಚಪ್ಪಾಳೆ ಹೊಡೆದು ಶಬಾಷ್ ಹೇಳ್ರಪ್ಪ. ಬಹಳ ಜನ ಗಂಡಸರು ಕದೀಮ್ರು, ನಮಗ್ ಗೊತ್ತು, ಗಂಡಸರನ್ನ ಬಿಟ್ರೆ ಬಾರ್ಗ ಹೋಗ್ಬಿಡ್ತಾರೆ. ಅದಕ್ಕೆ ಹೆಣ್ಣು ಮಕ್ಕಳು ಇವತ್ತು ಮನೆ ನಿಲ್ಸ್ಕೊಳ್ಳೋದಿಕ್ಕೆ, ಮನೆ ಕಟ್ಕೊಳ್ಳೋದಿಕ್ಕೆ ಧೈರ್ಯ ಮಾಡಿ ಮುಂದೆ ಬಂದಿದ್ದಾರೆ. ಇವತ್ತು ನಮ್ಮ ಭಾಗದಲ್ಲಿ ಪ್ರತಿ ಹಳ್ಳಿಯಲ್ಲೂ ಒಂದು ಮನೆ ಬಹಳ ಕಡೆಗಳಲ್ಲಿ ಒಂದು ಹಸು ಕಟ್ಕೊಂಡು ಸ್ವಲ್ಪ ಉಳುಮೆ ಮಾಡ್ಕೊಂಡು ಗಂಡಸ ಅರ್ಧಕ್ಕರ್ಧ ಜನ ಪೋಖ್ರಿಗಳಾಗ್ಬಿಟ್ಟಿದ್ದಾರೆ. ಅದು 40 ದಾಟಿರೋರಂತೂ ಇವತ್ತಿರೋ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ನಮ್ಮ ಕಾಲಕ್ಕೆ ಹೋಲಿಸಿದ್ರೆ, ಇಲ್ವಾ ನಾಗೇಶ್ ರೆಡ್ಡಿ? ಇವತ್ತಿರೋ ಮಕ್ಕಳು ಬಹಳ ಜನ ಇಲ್ಲಿ ನಿಮ್ ಮನೇಲಿ ಡಾಕ್ಟ್ರು ಇಂಜಿನಿಯರ್ಗಳು ಇರೋರು ಯಾರ ಮನೇಲಿ ಡಾಕ್ಟ್ರು ಇಂಜಿನಿಯರ್ ಇದ್ದಾರೆ? ಕೈ ಎತ್ತರಪ್ಪ. ರೈತರು ಕೇಳಿಸ್ತಿಲ್ಲ ಅನ್ಸುತ್ತೆ. ಯಾರ್ಯಾರ ಮನೆಗಳಲ್ಲಿ ಡಾಕ್ಟ್ರು ಇಂಜಿನಿಯರ್ ಇದಾರೆ ಕೈ ಎತ್ತಿ. ಬಹಳ ಜನರ ಮನೆಗಳಲ್ಲಿದ್ದಾರೆ ನಮ್ಮ ಆನೇಕಲ್ ತಾಲೂಕಲ್ಲಿ, ಅದು ಈ ಭಾಗದಲ್ಲಿ. ಆದ್ರೆ ಚೆನ್ನಾಗಿದ್ದಾರೆ. ಬಹಳ ಜನ ಬೆಂಗಳೂರಲ್ಲೂ ಸೆಟ್ಲ್ ಆಗ್ಬಿಟ್ಟಿದ್ದಾರೆ, ಇಲ್ವಾ ಮೇಜರ್? ಸೆಟ್ಲ್ ಆಗಿದ್ದಾರೆ. ಅವರೆಲ್ಲ ಯಾಕೆ ಹೋರಾಟಕ್ಕೆ ಬರ್ತಾ ಇಲ್ಲ? ಹೋರಾಟಕ್ಕೆ ಬರ್ಬೇಕು. ಯಾವನ ರಾಜಕಾರಣಿ ಹಿಂದೆ ಹಲ್ಲಿಗಿಂಜಿಕೊಂಡು ರೈತ ಸ್ವಾಭಿಮಾನಿ ಇರ್ತಾನೆ, ಆದ್ರೆ ಬೆಂಗಳೂರು ಸೇರಿದ ಮೇಲೆ 10 ಜನ ಸ್ವಾಭಿಮಾನ ಕಳ್ಕೊಂಡ್ ಬಿಡ್ತಾರೆ, ಅವನ ಹತ್ರ ಇವನ ಹತ್ರ ಹಲ್ಲಿಗಿಂಜಿಕೊಂಡು. ಹಾಗಾಗಿ ಅಂತದೆಲ್ಲ ಬಿಟ್ಟು, ಮೊನ್ನೆ ಹೆಣ್ಮಕ್ಳ ಮೇಲೆ ಎಲ್ಲ ದೌರ್ಜನ್ಯ ನಡೆದಿದೆ. ಅವ್ರ ಪೊಲೀಸರು ಯಾರಪ್ಪ? ಪೊಲೀಸರು ಯಾರಾದ್ರು ಇದಾರೇನಪ್ಪ? ಅವರ SI ಗಿಸ್ಐ ಯಾರು? ನಿಮ್ಮ SI ಇದಾರೇನಪ್ಪ? ನೀವೇನ ಇರೋದು? ನೀವೇನ ಇರೋದು? ಯಾರೋ ಒಬ್ರು ಇದ್ರಲ್ಲ ASI, ಹೆಣ್ಮಕ್ಳು ಒಬ್ರು ಇದ್ರಲ್ಲ. ಮೇಡಮ್ ನಮಸ್ಕಾರ. ಮೊನ್ನೆ ಹೆಣ್ಣು ಮಕ್ಕಳು ಸೇರಿ ಬೆಂಗಳೂರು ಹೋದಾಗ ನಿಮ್ಮ ಇಲಾಖೆಯಿಂದ ಒಂದಷ್ಟು ದಬ್ಬಾಳಿಕೆ ನಡೆದಿದೆ. ಏನೋ ಅಲ್ಲಿ ಬೇರೆ ರೀತಿಯಲ್ಲಿ ಶಾಂತಿಯುತವಾಗಿ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅವ್ರನ್ನ ಮನವೊಲಿಸಿ 10 ನಿಮಿಷ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಕೊಟ್ಟು ಬಿಡಬೇಕಾಗಿತ್ತು. ಅಥವಾ ಅವ್ರು ಹೇಳಿದಾಗೆ ಫ್ರೀಡಂ ಪಾರ್ಕ್ಗೆ ಅವರೇ ವಾಗ್ದಾನ. ನಾನು ಆಡಿಯೋ ಕೇಳಿದೆ, ದೇವರಾಜ್ ರೆಡ್ಡಿ ಅವ್ರು ನನ್ ಕೇಳಿಸಿದ್ರು, ಆಡಿಯೋ ಕೇಳಿಸಿದ್ರು. ಅವ್ರು ಯಾರಾದ್ರು DYSP ಮಾತಾಡಿದ್ದಾರೆ, ನೀವೆಲ್ಲ ಬಂದ್ಬಿಡಿ ಫ್ರೀಡಂ ಪಾರ್ಕ್ಗೆ, ಅಲ್ಲಿಗೆ ನಾನು KIDB ಆಫೀಸರ್ನ ಕರೆಸ್ತೀನಿ ಅಂತ ಹೇಳಿದ್ರು. ಅದನ್ನ ಬಿಟ್ಟು ಪೊಲೀಸರು ಮಧ್ಯದಲ್ಲಿ ಅಡ್ಡ ಹಾಕೊಂಡು ರಸ್ತೆ ಮೇಲೆ ಕೂತ್ಕೊಳ್ಳೋ ಹಾಗೆ ಮಾಡಿ ಅವ್ರ ಪಾಪ ರಂಗನಾಥ್ ಅಂತ ಇಲ್ಲೇ ಬಿಕ್ಕನೋಸಹಳ್ಳಿ ಅವ್ರ ಕಾಲ್ ಮುರಿದಿದ್ದಾರೆ, ಇವರಿಗೆ ರಿಬ್ಸ್ ಮುರಿದಿದ್ದಾರೆ. ರಿಬ್ ಏನು ಪಕ್ಕೆಲುಬು 2 ಮುರಿದಿದೆ ನಮ್ಮ ದೇವರಾಜ್ ಅವ್ರಿಗೆ. ಇನ್ನೊಬ್ರು ಯಾರೋ ಸುಶೀಲಮ್ಮ ಅಂತ, ಸುಶೀಲಮ್ಮ ಏನಮ್ಮ? ಶಿವಮ್ಮ ಎಲ್ಲಿ ಬಂದವ್ರನಪ್ಪ? ಅವ್ರು ಪಾಪ ಕೂಲಿ ನಾಲಿ ಮಾಡ್ತಾರೆ. ಅವ್ರಿಗೆಲ್ಲ ಹೊಡೆದು ಬಡ್ದು ಮಾಡಿದ್ದಾರೆ. ನಿಮ್ಮ DCP ನಾರಾಯಣ್ ಅಂತೆ, ಮುಹ್ ಮೇ ರಾಮ್ ರಾಮ್ ಬಗಲ್ ಮೇ ಏನಮ್ಮ ಗೊತ್ತಾಯ್ತ ತಾಯಿ? ಮುಹ್ ಮೇ ರಾಮ್ ರಾಮ್ ಬಗಲ್ ಮೇ ಚೂರಿ. ಬಹಳ ಹೇಳಿದ್ರು ನನಗೆ, ಏನು ಹಂಗೆ ಬೆಣ್ಣೆಯಲ್ಲಿ ಕೂದಲು ತೆಗೆದಂಗೆ ಮಾತಾಡ್ತಾರೆ ಸರ್, ಆದ್ರೆ ಮಾಡೋದು ಮಾತ್ರ ಖತರ್ನಾಕ್. ಆ ತಾಯಿ ಮೇಲೆ FIR ಹಾಕಿದ್ದಾರೆ ಸರ್. ಇದು ಯಾವ ರೀತಿ ನ್ಯಾಯ ಅಂತ ನಮ್ಗೆ ಗೊತ್ತಿಲ್ಲ. ಅದೆಲ್ಲ ಆದ್ಮೇಲೆ ಅಲ್ಲೇ DGP ನಾರಾಯಣ ಅವರು ನಮ್ಮನ್ನ ಬಂದು ಕೇಳಿದ್ರು, ಕ್ಷಮೆ ಯಾಚಿಸ್ತಾ ಇದ್ದೀನಿ, ನಿಮ್ ಮೇಲೆ ಆಗ್ಬಾರ್ದು, ಕ್ರಮ ಆಗೋಗ್ಬಿಟ್ಟಿದೆ ಅಂತ ನಯ ನಾಜುಕಾಗಿ ಮಾತಾಡಿ ಮತ್ತೆ ಅದೇ ತಾಯಿ ಮೇಲೆ FIR ಹಾಕಿದ್ದಾರೆ. ಇದು ಎಷ್ಟು ಸರಿ? ನಾಚಿಗೇಡು. ನಾವೇನಾದ್ರೂ ಹೆಣ್ಮಕ್ಳು ಹಿಂದೆ ತಿರುಗಿ ನೋಡಿದ್ರೆ ನೀವ್ ಇರೋದಿಲ್ಲ ಅಂತ ನಾನು ಗಟ್ಟಿ ಎಚ್ಚರಿಕೆ ಕೊಡ್ತಾ ಇದೀನಿ. ಮೊನ್ನೆ ಬಿಡುಗಡೆಯಲ್ಲಿ ನೋಡಿದ್ವಿ, ಆ ಹೆಣ್ಣು ಮಕ್ಕಳ ಎಷ್ಟು ಹೀನಾಯವಾಗಿ ಎಳ್ದಾಡ್ತಾ ಇದ್ದೀರಾ ಅಂತ. ಯಾಕೆ ನಿಮ್ಗೆ ಮಾನವೀಯತೆ ಇಲ್ವಾ? ದಿನ ಬೆಳಿಗಾದ್ರೆ ನಿಮ್ಮ ತಟ್ಟೆಗೆ ಊಟ ಬರೋದು ನಮ್ಮಿಂದ ನಾವ್ ಆಗ್ತಿರೋದು. ನಾವು ಹೆಣ್ಣು ಮಕ್ಕಳು, ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ. ನಮ್ಮನ್ನ ಎಳೆದಾಡುವಾಗ 4 ಜನಕ್ಕೂ ಗಂಡು ಮಕ್ಕಳು ಹೆಣ್ಣು ಮಕ್ಕಳು
ದಯವಿಟ್ಟು ನಮ್ಮನ್ನ ಮೈ ಮುಟ್ಟುವಾಗ ನಿಮ್ ಮನೆ ಹೆಣ್ಮಕ್ಳನ್ನ ನೆನಪು ಮಾಡ್ಕೊಳ್ಳಿ. ನೀವು ನಮ್ ತಂಟೆಗೆ ಬರೋದಿಲ್ಲ. ನಮಗೆ ನಿಮ್ಮ ಸಮ ಯಾವುದೇ ಹೋರಾಟ ಇಲ್ಲ. ನಮ್ಮ ಹೋರಾಟ ಸರ್ಕಾರದ ವಿರುದ್ಧ. ನಮಗೂ ನಿಮಗೆ ಯಾವುದೇ ತಂಟೆ ತಕರಾರಿಲ್ಲ. ನೀವು ಮಾತುಗಳಲ್ಲಿ ಹೇಳ್ತೀರಾ, ಹೇಳಿ ನಾವು ಕೇಳ್ತೀವಿ. ಆದ್ರೆ ಹೇಳೋ ಮಾತು, ಹೇಳೋ ವಿಧಾನ ಕರೆಕ್ಟ್ ಆಗಿರ್ಬೇಕು ಅಷ್ಟೇ. ನಾವ್ ಯಾವತ್ತೂ ನಿಮ್ಮ ಕರ್ತವ್ಯಕ್ಕೆ ನಾವು ಅಡ್ಡಿಪಡಿಸ್ಲಿಲ್ಲ. ಇದೇ ನಾವು ಕಡೆಯದಾಗಿ ಎಚ್ಚರಿಕೆ ಕೊಡ್ತಾ ಇದೀವಿ. ಅಲ್ಲಿ ಬಿಡದಿ ಆಗ್ಲಿ, ಇಲ್ಲಿ ಆನೇಕಲ್ಲಾಗ್ಲಿ, ನಮ್ಮ ತಂಟೆಗೆ ಬಂದ ಈ ಸಲ ನಾವು ಸುಮ್ಮನೆ ಇರಲ್ಲ. ನಾನ್ ಹೆಣ್ಣು ಮಕ್ಕಳು ಮುಂದೆ ಇದ್ದೀವಿ ಅಂದ್ರೆ ನಮ್ಮ ಗಂಡು ಮಕ್ಕಳು ನಮ್ಮ ಹಿಂದೆ ಇದ್ದಾರೆ ಅನ್ನೋ ಧೈರ್ಯ ನಮ್ಗೆ. ನಮ್ಮ ಗಂಡು ಮಕ್ಕಳನ್ನ ನಾಳೆ ನಾವು ಕಣ್ಣ ಕಡೆಯಲ್ಲಿ ನೀವು ಹೋಗಿ ಅಂದ್ರೆ ನೀವು ಇರೋದಿಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ನಮ್ಮ ಹಿಂದೆ ನಮ್ಮ ಗಂಡು ಮಕ್ಕಳ ಶಕ್ತಿ ಇದೆ. ನಾವ್ ಯಾವ್ದಕ್ಕೂ ಹಿಂದೆ ಜರುಗೋದಿಲ್ಲ. ಮುಂದೆ ನಮ್ಮ ಮೇಲೆ ಈ ತರ ಏನಾದ್ರು ಆದ್ರೆ ಅಲ್ಲಿ ಪರ್ಚೆ ಸೇವೆ ಆಗಿದೆ, ಇಲ್ಲಿ ಯಾವ ಸೇವೆ ಆಗುತ್ತೆ ಅಂತ ನೀವೇ ಯೋಚನೆ ಮಾಡಿ. ಅದು ನಿಮ್ಮ ಆಲೋಚನೆಗೆ ಬಿಡ್ತೀವಿ. ಇಷ್ಟನ್ನು ಮಾತಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸಹೋದರಿ ಉಮಾ ಅವರಿಗೆ ಅನ್ಸುತ್ತಾ, ಈ ವೇದಿಕೆ ಇಲ್ಲಿ ಪ್ರಾರಂಭ ಆದಾಗಿಂದ ನಮ್ಮ ಉಮಾ ಪರಶುರಾಮ ಇಬ್ರು ಕೂಡ ಅವರು ಕಂಪನಿಯಲ್ಲಿ ಕೆಲಸ ಮಾಡಿದ್ರು ಕೂಡ ವರ್ಕ್ ಹೋಮ್ ಅಂತ, ವರ್ಕ್ ಫಾರ್ ಹೋಮ್ ಅಂತ ಹೇಳಿದ್ರೆ ಅವ್ರು ವರ್ಕ್ ಫ್ರಮ್ ಟೆಂಟಲ್ಲೇನೆ ಕೆಲಸ ಮಾಡಿದ್ರು. ಇವತ್ತು ರೈತರ ಪರವಾಗಿ, ಭೂಮಿ ಪರವಾಗಿ ನಿರಂತರವಾಗಿ ಮಕ್ಕಳನ್ನು ಕೂಡ ಒಂದೊಂದ್ಸಾರಿ ಇಲ್ಲೇ ಕರ್ಕೊಂಡ್ ಬಂದ್ಬಿಡ್ತಾರೆ. ಈ ತರದ ಮತ್ತೆ ಬಹಳ ಮೊನ್ನೆ ಆದಂತ ಒಂದು ಪ್ರತಿಭಟನೆಗೆ ಪ್ರತಿಭಟನೆಯಲ್ಲಿ ಪೊಲೀಸರು ನಡ್ಕೊಂಡಂತ ಒಂದು ಘಟನೆ ಇದೆ. ಅದು ತುಂಬಾ ವಿಷಾದನೀಯ. ಮತ್ತೆ ಮುಂದಿನ ದಿನಗಳಲ್ಲಿ ಮರುಕಳಿಸ್ತಿರ್ಲಿ ಅಂತ ಹೇಳ್ತಾ ನಮ್ಮ ಕೊನೆಯದಾಗಿ ನಮ್ಮ ಅಧ್ಯಕ್ಷರು, ಈ ಸಮಿತಿಯ ಅಧ್ಯಕ್ಷರಾದಂತ ದೇವರಾಜ್ ರೆಡ್ಡಿ ಅವರು ಮಾತಾಡಬೇಕು ಅಂತ ಹೇಳಿ ಮನವಿ. ಎಲ್ಲ ಮಾತಾಡರಿಗೂ ಹಾಗೂ ರೈತ ಬಾಂಧವರಿಗೂ ಹಾಗೂ ನಮ್ಮ KR ಪಕ್ಷದ ಸೈನಿಕರು ಹಾಗೂ ಗೌರವಾಧ್ಯಕ್ಷರಾದ ನಮ್ಮ ರೋಹಿಕೇಶ್ವರ ರೆಡ್ಡಿ ಹಾಗೂ ಮತ್ತು ಇತರ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕರಿಸ್ತಾ, ನಮ್ಮ ಮುತ್ತನೂರು ಭಾಗದಲ್ಲಿ ಆಗಾಗಲೇ 379 ದಿವಸ ಇವತ್ತಿಗೆ ನಿರಂತರ ಧರಣಿ ಮಾಡ್ತಾ ಇದ್ದೀವಿ. 12 ಅಡಿಯಲ್ಲೂ ಮಾಡ್ತಾ ಇದ್ದೀವಿ. ಈ ಹೋರಾಟ 2 ವರ್ಷ ಕಳೆದ್ರೂ ಇದುವರೆಗೂ ಉಪಕಾರ ಹಾಕದ ಸರ್ಕಾರ ಇದು, ಕಿವುಡು ಸರ್ಕಾರ. ಈ ಸರ್ಕಾರಕ್ಕೆ ಎಷ್ಟು ಕಿವಿ ಇಟ್ಟಿದ್ರು ಸಾಲದು. ಆದ್ರೆ ಮುಂದೆ ಕಿವಿ ಇಟ್ಟೋದಕ್ಕೆ ಶುರು ಮಾಡಿದೀವಿ. ಮುಟ್ಕೋಬೇಕು, ಬೆನ್ನು ಮುಟ್ಕೋಬೇಕು. ನನಗೆಲ್ಲ ಹೊಡೆದಿರೋದವರು. ಅದೇ ನಾವು ತಿರುಗಿ ಬಿಟ್ಟರೆ ನಮ್ಮ ರೈತರು ಏನ್ ಮಾಡ್ತೀವಿ, ಎಲ್ಲೆಲ್ಲಿ ಏನೇನ್ ಕೈ ಮನೆಯಲ್ಲಿ ಏನೇನಿದೆ ಅದೆಲ್ಲ ಈಚೆ ಬರುತ್ತೆ. ಮುಂದೆ ಯಾವುದೇ ಕಾರಣಕ್ಕೂ ನಾವು ಜಗ್ಗು ಮನುಷ್ಯರಲ್ಲ. ನಮ್ಮ ಪ್ರಾಣ ಹೋದ್ರೆ ನಾವು ಭೂಮಿ ಬಿಡೋಣ ಅಂತ ಹೇಳಿದ್ವಿ. ಇದೇ ತರ ನಾವು ಮುಂದೆ ಮನೆಯಲ್ಲಿ ಗೊತ್ತು, ನಿಮಗೆ ಗೊತ್ತು ನಿಮ್ಮ ಮನೆಯಲ್ಲಿ ಏನೇನು ಅದೆಲ್ಲ ಈಚೆ ಬರುತ್ತೆ, ದಾರಿಗೆ ಬರುತ್ತೆ. ಅದಕ್ಕೆಲ್ಲ ಅವಕಾಶ ಕೊಡಬೇಡಿ ದಯವಿಟ್ಟು. ಕಿವುಡು ಸರ್ಕಾರ ಇವತ್ತು ಕಣ್ತಿರ್ದು ನಮ್ಮ ರೈತರಿಗೆ ಬದುಕೋದಕ್ಕೆ ದಾರಿ ಕೊಟ್ಟು ನಮ್ಮ ಜಮೀನನ್ನು ನಮಗೆ ಬಿಟ್ಟುಕೊಡಿ. ನಾವಿಷ್ಟು ಕೇಳ್ತಾ ಇದ್ದೀವಿ, ಆದ್ರೂ ನಿಮಗೆ ಇದಿಲ್ಲ. ಅದೇ ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರು ನಮ್ಮ ಶಿವಣ್ಣನವರು ನಮ್ಮ ಬೆನ್ನೆಲುಬಾಗಿ ನಿಂತಿದ್ರು. ಅದು ಯಾಕೋ ಏನಾಯ್ತೋ ಗೊತ್ತಿಲ್ಲ ಸ್ವಾಮಿ ಅವ್ರಿಗೆ. ಪಾಪ ಅದೇನು ಹಿಂದ್ಗಡೆ ಹಾಕಿ ಯಾರೋ ಕಟ್ಟಾಕ್ಬಿಟ್ಟಿದ್ದಾರೆ ಗೊತ್ತಿಲ್ಲ. ಹೋಗಿ ನೋಡ್ಬೇಕು. ಈಗ ಹಗ್ಗ ಬಿಚ್ಚಬೇಕ ಏನು, ನಾವು ರೈತರ ಹೋಗ್ಬೇಕು. ಆ ಮಟ್ಟ ತಲುಪಿದೆ ತಾನೇ ಕಲಿಸ್ತೀವಿ. ಅದೇ ಆ ರೋಡ್ ಡಾಂಬರೀಕರಣ ರೋಡ್ ನೋಡಿ ಎಷ್ಟು ವರ್ಷ ಆಗಿರೋ ಸುಂದರವಾದ ಡಾಂಬರೀಕರಣ. ಅವರೇ 24 ಗಂಟೆ ಆನೇಕಲ್ ರೋಡಲ್ಲೇ ಓಡಾಡ್ತಾರೆ. ಆದ್ರೆ ಅವ್ರು ಕಣ್ಣು ಕಿವಿಗೆ ಬಿದ್ದಿಲ್ಲ ಅನ್ಸ್ತದೆ.